guys, welcome back to Kanmani YouTube channel. Hey guys, ಇವತ್ತೇನು ಸ್ಪೆಷಲ್ ಗೊತ್ತಾ? ಇವತ್ತು ನಾವು ಪಿಜ್ಜಾ ಮಾಡ್ತಾ ಇದ್ದೀವಿ ಕಣ್ಮಣಿ ಅವ್ರ ಜೊತೆ. ಗೈಸ್, ಇವತ್ತು ನಾವು ಕಾರ್ನ್ ಪಿಜ್ಜಾ ಮಾಡ್ತಾ ಇದ್ವಿ. ಸೊ ಅದಕ್ಕೋಸ್ಕರ ಕಾರ್ನ್ ಬೇಯಿಸ್ತಾ ಇದ್ದೀವಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೋಡಿ ಗಾಯ್ಸ್, ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಗೋಧಿ ಹಿಟ್ಟು ಪೌಡರ್ ತಗೊಂಡು ನೀಟಾಗಿ ನೀರಲ್ಲಿ ಕಲಿಸ್ಕೊಂಡು ರೌಂಡ್ ಆಗಿ ಮಾಡ್ಕೊಬೇಕು. ನೆಕ್ಸ್ಟ್ ಈ ಥರ ತಡ್ಕೊಂಡು ಹಿಂಗೆ ನೋಡಿ ಗೈಸ್, ಈ ಥರ ಹಸಿಟ್ಟು ಹಾಕ್ಕೊಬೇಕು ಫಸ್ಟು. ಆಮೇಲೆ ಈ ಥರ ಉಂಡೆನ ಇಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಈ ಥರ ಒತ್ತಬೇಕು ಗೈಸ್, ಹಿಂಗೆ ರೌಂಡಕ್ಕೆ ಮಾಡ್ಕೊಬೇಕು. ಹಿಂಗೆ ಇದೆಲ್ಲ ತೊಗೊಬೇಕು. ಈ ಥರ ತೀರ ತೆಳ್ಳಗೂ ಮಾಡ್ಕೊಬಾರ್ದು ಗೈಸ್, ದಪ್ಪನೇ ಇರಬೇಕು. ಹಸಿಟ್ಟೆಲ್ಲ ಜಾಸ್ತಿ ಹಾಕ್ಬಾರ್ದು. ಏನೋ ಜಾಸ್ತಿ ಹಾಕ್ಬಿಟ್ಟು ಈ ಥರ ಕೊಡು ಬಿಡಿ, ಕೊಡಿವಿ ಈ ಕಡೆನೂ ಉಪ್ಪು ಮಾಡಿ. ಆಮೇಲೆ ಈ ಥರ ತಡ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು, ಚಾಕುನಲ್ಲಿ ಈ ಥರ ಹಿಂಗೆ ಅನ್ಕೊಬೇಕು. ಈ ಥರ ಯಾಕೆ ಅನ್ಕೊಬೇಕು ಅಂದರೆ ಬೇಯಬೇಕಲ್ವಾ, ಅದಕ್ಕೆ. ಇವಾಗ ಏನ್ ಮಾಡ್ತಾ ಇದ್ದೀವಿ ನಾವು ಇವತ್ತು? ಪಿಜ್ಜಾ ತಿಂದಿದೆ ಯಾವತ್ತಾದ್ರು? ಯಾವತ್ತು? ನಾವು ಗೋಧಿ ಹಿಟ್ಟಲ್ಲಿ ನಾವು ಈ ಥರ ಚಪಾತಿ ಥರ ಈ ಥರ ರೌಂಡ್ ಮಾಡಿಕೊಂಡು ನಾವು ಪಿಜ್ಜಾ ಬೇಸಿಕಲ್ಲಿ ಹಾಕ್ತೀವಿ. ಗೋಧಿ ಹಿಟ್ಟಾರು ಯೂಸ್ ಮಾಡ್ಕೊಬೋದು, ಮೈದಾನಾರು ಯೂಸ್ ಮಾಡ್ಕೊಬೋದು. ಆಲ್ಮೋಸ್ಟ್ ಎಲ್ಲರೂ ಮೈದಾನೇ ಯೂಸ್ ಮಾಡ್ತಾರೆ. ಮತ್ತು ಬರೀ ಮೈದಾ ಅಷ್ಟೇ ಯೂಸ್ ಮಾಡಲ್ಲ, ಅದ್ರ ಜೊತೆ ಈಸ್ಟ್ ಪೌಡರ್ ಅಂತ ಬರುತ್ತೆ. ಈಸ್ಟ್ ಪೌಡರ್ ಹಾಕಿದ್ರೆ ಪಿಜ್ಜಾಗೆ ತುಂಬ ಒಳ್ಳೆಯದು, ಯಾಕಂದರೆ ಊದ್ಕೊಂಡಾಗ ಅನಿಸುತ್ತೆ. ನಾವು ಈ ಥರ ಹಾಕಿದ್ರೆ ನಾರ್ಮಲ್ ಚಪಾತಿ ಥರ ಫ್ಲ್ಯಾಟಾಗಿ ಬರುತ್ತೆ, ಫ್ಲಫಿ ಆಗಿರುತ್ತೆ. ಹಾಗಾಗಿ ಚಪಾತಿ ಥರ ಮಾಡ್ಕೊಂಡ್ಮೇಲೆ ಗೈಸ್ ಈ ಥರ ಕೊಲೆ ಮಾಡಬೇಕು. ಕೊಲೆ ಅಂದರೆ ಜಸ್ಟ್ ಈ ಥರ ಹೋಲ್ ಮಾಡಬೇಕು, ಬೇಯಬೇಕಲ್ವ ಗೈಸ್, ಅದಕ್ಕೆ ಸಾಕು ಕಣವ. ಸೊ ಇವಾಗ ಇದನ್ನ ನಾವು ಬೇಯಿಸ್ಕೋಬೇಕು ತವದಲ್ಲಿ. ಜಸ್ಟ್ ಓನ್ಲಿ ಒನ್ ಸೈಡ್ ಅಷ್ಟೇ ಬೇಯಿಸ್ಕೋಬೇಕು, ಈ ಸೈಡ್ ಅಷ್ಟೇ ಬೇಯಿಸ್ಕೋಬೇಕು. ಯಾಕಂದರೆ ಈ ಸೈಡ್ ಇದ್ರ ಮೇಲೆ ನಾವು ನೆಕ್ಸ್ಟು ಈರುಳ್ಳಿ ಅಥವಾ ಏನೇ ಕಾರ್ನು ಅಥವಾ ಏನೇನು ಇರ್ತದೆ ಅದನ್ನೆಲ್ಲ ಇದ್ರ ಮೇಲೆ ಹಾಕೋದು. ಸೊ ಈ ಸೈಡ್ ಅಷ್ಟೇ ಇವಾಗ ಜಾಸ್ತಿ ಬೇಯಿಸ್ಕೋಬೇಕು. ಸೊ ಬನ್ನಿ ಇವಾಗ ಬೇಯಿಸೋಣ ಗೈಸ್. ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ, ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನೋಡಿ, ನಾವು ಈ ಥರ ಡಿಸೈನ್ ಮಾಡಿದ್ದೀವಲ್ಲ, ಈ ಶೇಪ್ನ ಜಾಸ್ತಿ ಬೇಯಿಸ್ಕೋಬೇಕು. ಇಲ್ಲಿ ಕಾರ್ನ್ ಬೇಯ್ತಾ ಇದೆ. ಸೊ ಬನ್ನಿ ನೋಡೋಣ ಬೆಂದಿದೆಯೋ ಏನೋ. ಏನಂದ್ರೆ ಇಷ್ಟ ಹೆಸರೇನೋ ಯಾವುದು, ಯಾವ ಊರೆಲ್ಲ ಐತದು? ಮಾಡ್ಕೊಂಡ್ವಿ. ನೆಕ್ಸ್ಟ್ ಚೀಸ್ ಗೈಸ್, ಚೀಸ್ ಅಮೂಲ್ ಚೀಸ್ ತೊಗೊಂಡಿದ್ದೀವಿ ನಾವು. ಅದನ್ನೇನು ಮಾಡಿದ್ದೀವಿ, ತುರ್ದು ಇಟ್ಕೊಂಡಿದ್ದೀವಿ ಗೈಸ್. ನೆಕ್ಸ್ಟ್ ಇಲ್ಲಿ ನಮ್ಮ ಹತ್ರ ಮನೇಲಿ ಏನಿರುತ್ತೋ ಐಟಮ್ಸ್ ಅದೇ ಯೂಸ್ ಮಾಡಿ ಗೈಸ್. ಎಕ್ಸ್ಟ್ರಾ ಅದೇ ಬೇಕು ಇದೇ ಬೇಕು ಅದೆಲ್ಲ ಬೇಡ. ನಿಮ್ಮ ಹತ್ರ ಏನಿರುತ್ತೋ ಹೋಮ್ ಮೇಡ್ ಅದೇ ಮಾಡ್ಕೊಳ್ಳಿ ಸಾಕು. ನಮ್ಮ ಹತ್ರ ಟೊಮೊಟೊ ಇತ್ತು ಗೈಸ್. ಟೊಮೊಟೊ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಿ, ದೊಡ್ಡದಾಗಿ ಕಟ್ ಮಾಡ್ಕೊಬೋದು. ಬಟ್ ಅದು ಬೇಯಲ್ಲ ಅಂತೇಳಿ ನಾವು ಬಜ್ಜಿ ಆಗ್ತಿರಲ್ಲ ಗೈಸ್, ಆ ಮೆಣಸಿನ್ಕಾಯಿನ ನಾವು ಯೂಸ್ ಮಾಡ್ತಿದ್ದೀವಿ. ಅದು ಒಳಗಡೆ ಚಿಲ್ಲಿನ ತೆಗ್ದಿದ್ದೀವಿ, ಅದನ್ನು ಮಾತ್ರ ಇಟ್ಕೊಂಡಿದ್ದೀವಿ, ಶೇಪಿಗೂ ಚೆನ್ನಾಗಿದೆ ಅಂತ. ನೆಕ್ಸ್ಟ್ ಆನಿಯನ್ನು ನಾವು ಚಿಕ್ಕದಾಗೆ ಹೆಚ್ಕೊಂಡಿದ್ದೀವಿ. ನೆಕ್ಸ್ಟ್ ಏನು ಅಂದರೆ ನಾವು ಅಂಗಡಿಯಿಂದ ತರಿಸಿರೋದು ಚೀಸ್, ಮಿಲ್ಕಿ ಮಿಸ್ ಚೀಸ್ ಸ್ಲೈಸ್ ಗೈಸ್. ಸ್ಲೈಸ್ ಏನು ಅಂದರೆ ಮೇಲೆ ಹಾಕೋದು ಗೈಸ್, ಸ್ಲೈಸ್. ಇದನ್ನು ತುರ್ದು ಹಾಕ್ತೀವಿ, ಇದನ್ನು ಮೇಲೆ ಹಂಗೆ ಹಾಕ್ತೀವಿ. ನೆಕ್ಸ್ಟ್ ಇದು ಪಿಜ್ಜಾ ಸಾಸ್ ಗೈಸ್, ಪಿಜ್ಜಾ ಟಾಪಿಕ್ಸ್ ಆಲ್ ಇನ್ ಒನ್, ಎಲ್ಲ ಥರನೂ ಇರುತ್ತೆ ಪಿಜ್ಜಾಗೆ ಹಾಕೋ ಥರದ್ದು. ಮತ್ತು ಪಿಜ್ಜಾ ಫ್ಲೇಕ್ಸ್, ಚಿಲ್ಲಿ ಫ್ಲೇಕ್ಸ್ ಅಂತ ಬರುತ್ತೆ, ಅದು ಸದ್ಯಕ್ಕೆ ನಮ್ಮ ಹತ್ರ ಇಲ್ಲ ಗೈಸ್. ಏನಿರುತ್ತೋ ಅದೇ ಯೂಸ್ ಮಾಡಿ. ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಗೈಸ್. ಓಕೆ, ನೆಕ್ಸ್ಟ್ ಅದು ಅಷ್ಟು ಇನ್ನೇನಿರುತ್ತೆ ಕೆಲವಾ ಗೈಸ್. ಇದು ಲಾಸ್ಟಿಗೆ ಪಿಜ್ಜಾ ಎಲ್ಲ ಆದಮೇಲೆ ಗೈಸ್ ನಾವು ಕೆಚಪ್ನ ಯೂಸ್ ಮಾಡ್ತೀವಿ, ಅದ್ರ ಮೇಲೆ ಹಾಕ್ಕೊಂಡು ಟೇಸ್ಟ್ ಮಾಡೋದು ಗೈಸ್. ಇವಾಗ ಏನು ಮಾಡಿದ್ದೀವಿ ಅಂದರೆ ಅದನ್ನು ಬೇಯಿಸ್ಕೊಂಡಿದ್ದೀವಿ, ಚಾಕುನಲ್ಲಿ ಕಟ್ ಮಾಡಿದ್ವಲ್ವ, ಕೊಲೆ ಮಾಡಿದ್ವಲ್ವ, ಅದನ್ನೇನು ಮಾಡಿದ್ದೀವಿ ಒಂದು ಕಡೆ ಮಾತ್ರ ಬೇಯಿಸ್ಕೊಂಡಿದ್ದೀವಿ ಗೈಸ್. ನೆಕ್ಸ್ಟ್ ಇದಕ್ಕೆ ಏನಾಗ್ತೀರಾ ಇವಾಗ ನೋಡಿ ಗೈಸ್, ಇದು ಪಿಜ್ಜಾ ಸಾಸ್ ಅಂತೇಳಿ ಆಲ್ ಇನ್ ಒನ್. ನೀವು ಬೇಕಾದ್ರೆ ನೀವು ಪಾಸ್ತಾ ಏನಾದರೂ ಮಾಡ್ತಿರ್ತೀರಲ್ಲ, ಸೊ ಅದಕ್ಕೋಸ್ಕರ ಇದನ್ನ ನೀವು ಯೂಸ್ ಮಾಡ್ಕೋಬಹುದು, ಅಥವಾ ಪಿಜ್ಜಾಗಾದ್ರೂ ಯೂಸ್ ಮಾಡ್ಕೋಬಹುದು. ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಗೈಸ್. ಸ್ಪ್ರೆಡ್ ಮಾಡಿದ್ರೆ ನಮಗೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಇಲ್ಲಾಂದ್ರೆ ಒಂದು ಕಡೆ ಸಿಗುತ್ತಿಲ್ಲ, ಒಂದು ಕಡೆ ಸಿಗಲ್ಲ. ಅದಕ್ಕೆ ಏನು ಮಾಡಬೇಕು, ಎಲ್ಲ ಕಡೆನೂ ಏನು ಮಾಡಬೇಕು, ಈ ಥರ ಈಗ ನಾವು ಕಾರ್ಡ್ನ ಬೇಯಿಸ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಎಲ್ಲ ಕಡೆ ರೌಂಡ್. ನೆಕ್ಸ್ಟ್ ಗೈಸ್ ಆನಿಯನ್, ಇಲ್ಲಿ ಪೀಸ್ ಮಾಡಿ ಅಲ್ಲಿ ಇಡಬೇಡ, ಅದು ಗ್ಯಾಪ್ ಇಟ್ಟಿಡು. ಬೇಯಬೇಕಾದ್ರೆ ಹೆಂಗೋ ಒಂದಿರುತ್ತೆ, ಹಂಗಲ್ಲ ಕಟ್ ಮಾಡೋಕ್ಕೆಲ್ಲ ಹಿಂಸೆ ಆಗುತ್ತೆ ಗೈಸ್. ಡೆಕೋರೇಷನ್ ಮಾಡೋ ಅಷ್ಟೊತ್ತಿಗೆ ನಮಗೆ ಪಿಜ್ಜಾ ಏನದು ಅದೇ ಹೋಗ್ಬಿಡುತ್ತೆ ಗೈಸ್. ಒಂದೊಂದು ಎಲ್ಲ ಈಗ 4 ಕಡೆ ಕಟ್ ಮಾಡ್ಕೊಂಡಿದ್ದೀವಿ. ಸೊ ಏನು ಮಾಡ್ತಿದ್ವಿ, ಎಲ್ಲ ಕಡೆ ಒಂದೊಂದು ಇಡ್ತಾ ಇದೀವಿ. ಇಲ್ಲಂದ್ರೆ ಮಿಡಲ್ ಒಂದು ಇಡ್ತೀನಿ ಸುಮ್ಮನೆ. ನೆಕ್ಸ್ಟ್ ಇಲ್ಲಿ ದಪ್ಪ ಮೆಣಸಿನಕಾಯಿಗೆ ಏನಂತಾರೆ ಇಂಗ್ಲೀಷ್ ಅಲ್ಲ, ಏನಂತಾರೆ ಏನಕ್ಕೆ
ಗೈಸ್ ಲಾಸ್ಟ್ ಸ್ಟೆಪ್ಪು ನೆಕ್ಸ್ಟ್ ಗೈಸ್ ಚೀಸ ತುರ್ಕೊಂಡಿದ್ದೀವಲ್ಲ ಅದನ್ನ ಏನು ಮಾಡ್ತಾ ಇದ್ದೀವಿ ಈ ಥರ ತೊಗೊಂಡು ಎಲ್ಲ ಕಡೆನೂ ಹಾಕ್ತಾ ಇದ್ದೀವಿ. ಹಾಕ್ಲಾ? ಸ್ಲೈಸ್ ಇದೆ ಬೇಕಾದ್ರೆ ಎಲ್ಲ ಕಡೆನೂ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಗೈಸ್, ಇಲ್ಲ ಅಂದರೆ ಗೈಸ್ ನೀವು ಚೀಸ್ನ ಜಾಸ್ತಿ ಹಾಕೊಂಡಷ್ಟು ತುಂಬಾ ಟೇಸ್ಟ್ ಆಗಿರುತ್ತೆ ಪಿಜ್ಜಾ. ಆದರೆ ವೆರಿ ಕಾಸ್ಟ್ಲಿನ ಅದು ಪಿಜ್ಜಾ. ನೋಡಿ ಇದು ಎಷ್ಟು ಕೆ ಜಿ ಇದು, ಎಷ್ಟು ಗ್ರಾಮ್, ಎಷ್ಟಿದೆ, ಎಷ್ಟು ಗ್ರಾಮ್? 200 ಗ್ರಾಮ್ ಇದು ಗೈಸ್. ಇದು ಜಸ್ಟ್ 200 ಗ್ರಾಮ್ ಅಷ್ಟೇ. ಇದು ಪ್ರೈಸ್ ಬಂದ್ಬಿಟ್ಟು 130 ರೂಪೀಸು. ಟೊಮೆಟೊ ಸಾಸ ಬರ್ತದ್ರಿ ಮೇಲೆ ಗೈಸ್. ಇವಾಗ ಆಯ್ತು ರೆಡಿ. ಇವಾಗ ನಾವು ಇದನ್ನ ಬೇಸೋಣ ಬನ್ನಿ. ಹಿಂಗೆ ಗೈಸ್ ನೋಡಿ ಗೈಸ್, ನಮ್ಮ ಅಕ್ಕ ಸೀಸ್ಬಿಟ್ಟಿದ್ದಾರೆ. ಇವಾಗ ಗೈಸ್ ನಾನು ಪಿಜ್ಜಾದೆಲ್ಲ ರೆಡಿ ಮಾಡಿರೋದನ್ನ ನಾನು ಒಂದು ತವ ಮೇಲೆ ಇಟ್ಟಿದ್ದೀನಿ. ಸೊ ಇದನ್ನು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ನೀಟಾಗಿ ಬೇಯಿಸ್ಬೇಕು ಗೈಸ್. ಈ ಪ್ಲೇಟ್ನ ಮುಚ್ಚಿ ಫುಲ್ಲು ಲೋ ಫ್ಲೇಮಲ್ಲಿ ಅದನ್ನು ನೀಟಾಗಿ ಬೇಯಿಸಿ ಗೈಸ್. ಪಿಜ್ಜಾ ರೆಡಿ ಆಗಿದೆ. ಇವಾಗ ಇದ್ರ ಮೇಲೆ ಕೆಚಪ್ ಹಾಕ್ಕೊಂಡ್ಬಿಟ್ಟು ತಿನ್ನೋದೊಂದು ಬಾಕಿ. ಸಚ್ಚು ಚಲೋ ಪಿಜ್ಜಾ ಆಗಿದೆ ಬೇಕಾ? ಅಷ್ಟೇ. ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಗೈಸ್. ನೋಡಿ ಫೈನಲಿ ಪಿಜ್ಜಾ ರೆಡಿ ಆಯಿತು, ತಿಂತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ನೀವು ಮನೇಲಿ ಟ್ರೈ ಮಾಡಿ, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಕಣ್ಮಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ತಗೊಂಡೋಯ್ತು. ಬಾಯ್ ಬಾಯ್ ಮಾಡ್ತಾರೆ. ಬಾಯ್ 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 ಬಾಯ್.